ಹಲೋ ಸ್ನೇಹಿತರೆ, ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯುವರ್ ಬ್ರೈನ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತೊಂದು ವಿಡಿಯೋದಲ್ಲಿ ಎಸ್ಪೆಷಲಿ ಆಗಿ ಯಾರಿನ ಡಿಸೆಂಬರ್ ತಿಂಗಳ ಅಮೌಂಟಿನ ಬಂದಂತ ಕಾಯ್ತಿರ್ತಾರೋ ಅವರಿಗೆಲ್ಲ ಸುಮಾರು ಅಪ್ಡೇಟ್ ಇದೆ ಸ್ನೇಹಿತರೆ. ಯಾವ ಥರ ಅಪ್ಡೇಟ್ ಬಂದಿದೆ ಅಂದರೆ, ಸುಮಾರು ಜನಕ್ಕೆ ಇಮೇಲ್ ಅಥವಾ ಮೆಸೇಜ್, ವಾಟ್ಸಪ್ ಆಗಿ ನಾರ್ಮಲ್ ಮೆಸೇಜ್ ಆಗಲಿ ಸುಮಾರು ಅಪ್ಡೇಟ್ಗಳಿದೆ. ಅದೇನೇ ಅಪ್ಡೇಟ್ ಅಂತ ಹೇಳ್ಬಿಟ್ಟು ಇವತ್ತೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ಇನ್ನು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸೊಬ್ರು ಯಾರೊಬ್ರು ನೋಡ್ತಿದ್ರು ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಈ ಮಾಹಿತಿ ನಿಮಗೆ ತುಂಬ ಇಷ್ಟ ಆಗೋದು ಲೈಕ್ ಕೊಡಿ ಸ್ನೇಹಿತರೆ, ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಪ್ರತಿಯೊಬ್ಬರು ಶೇರ್. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಗೊತ್ತು ಹೆಂಗೆ ಸ್ಟೇಟಸ್ ಎಲ್ಲ ಚೆಕ್ ಮಾಡಬೇಕಂತ ಹೇಳ್ಬಿಟ್ಟು ನೀವು ನಾರ್ಮಲ್ ಸೇವಸಿಂದ ಹೋಗ್ಬಿಟ್ಟು ಲಾಗಿನ್ ಆಗ್ತೀರಾ. ಪಾಸ್ವರ್ಡ್ ಗೊತ್ತಿಲ್ಲ, OTP ಹಾಕ್ಬಿಟ್ಟು ಲಾಗಿನ್ ಆಗ್ಬಿಟ್ಟು ನಿಮ್ಮ ಯುವನಿಧಿ ರಿಫರೆನ್ಸ್ ನಂಬರ್ ಹಾಕ್ಬಿಟ್ಟು ನೀವು ಕೊಟ್ಟರೆ ನಿಮಗೆ ಸುಮಾರು ಜನಕ್ಕೆ ಈ ಥರ ಬರ್ತಿದೆ. ಒಬ್ಬರಿಗೆ ಡಿಕ್ಲರೇಷನ್ ಪ್ರೊವೈಡೆಡ್ ಅಂತ ಬರ್ತಿದೆ ಸ್ನೇಹಿತರೆ. ಯಾರ್ಯಾರಿಗೆ ಈ ಥರ ಡಿಕ್ಲರೇಷನ್ ಪ್ರೊವೈಡೆಡ್ ಅಂತ ಬರ್ತಿದೆಯೋ ಅವ್ರಿಗೆಲ್ರಿಗೂ ಇನ್ನೂ ಅಮೌಂಟು ನಿಮಗೆ ಜನವರಿ ಎಂಡಲ್ಲಿ ಬರುತ್ತೆ ಸ್ನೇಹಿತರೆ. ಯಾಕಂದರೆ ಅವ್ರು ಇನ್ನೂ ಅಪ್ಲಿಕೇಶನ್ ಸ್ಟೇಟಸ್ ಇನ್ನೂ ಪೆಂಡಿಂಗಲ್ಲಿದೆ ಸ್ನೇಹಿತರೆ. ಹಂಗೆ ಅವರು ಲೇಟಾಗಿ ಅಪ್ಲಿಕೇಶನ್ ಹಾಕಿರ್ತಿಲ್ಲ, ಅಂದರೆ ಲೇಟಾಗಿ ಅಪ್ಲಿಕೇಶನ್ ವೆರಿಫೈ ಆಗಿರ್ತಾವುದು. ಅದಕ್ಕೋಸ್ಕರ ಅವ್ರದ್ದು ಪ್ರೆಸೆಂಟ್ ಸ್ಟೇಟಸ್ ಬಂದ್ಬಿಟ್ಟು ನಿಮಗೆ ಡಿಕ್ಲರೇಷನ್ ಪ್ರೊವೈಡರ್ ಅಂತ ತೋರಿಸ್ತಿರುತ್ತೆ. ಪೇಮೆಂಟ್ ಸ್ಟೇಟಸ್ ನಿಮಗೆ ಎಂಟಿ ಇರುತ್ತೆ ಸ್ನೇಹಿತರೆ. ಹಾಗೆ ಯಾರ್ಯಾರು ಇನ್ನೂ ರೀಸೆಂಟಾಗಿ ಪಾಸ್ಔಟ್ ಆಗಿರ್ತಾರೆ ಡಿಗ್ರಿ 2024 ಇಯರಲ್ಲಿ, ಅವರೆಲ್ಲರೂ ನಿಮಗೆ 2025 ನಿಮಗೆ ಯುವ ನಿಧಿಗೋಸ್ಕರ ನೀವು ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಅಪ್ಲೈ ಮಾಡೋಕ್ಕೆ ಅರ್ಜಿ ಬಿಟ್ಟಿದ್ದಾರೆ ಆಲ್ರೆಡಿ, ಫಸ್ಟಿಂದನೂ ಇದೆ. ಹಾಗೆ ಆದರೆ ಈ ಸಲ ಬೇಗ ತಗೊಳ್ತೈತೆ ಅರ್ಜಿ, ನೀವು ಪ್ರತಿಯೊಬ್ಬರು ಹಾಕ್ಬೋದು. ಆದರೆ ಹಾಕೋಕ್ಕಿಂತ ಮುಂಚೆ ನಿಮ್ಮ UUCMS ನಿಮ್ಮ ಇಲ್ಲಾಂದ್ರೆ NAD ರಿಜಿಸ್ಟರ್ ಆಗಿರಬೇಕು ಸ್ನೇಹಿತರೆ. ನಿಮ್ಮ ಡಿಗ್ರಿ ರಿಜಿಸ್ಟ್ರೇಷನ್ ನಂಬರ್ ರಿಜಿಸ್ಟರ್ ಆಗಿದ್ರೆ ಮಾತ್ರ ಅವ್ರಿಗೆ ಮಾತ್ರ ತಗೋತೈತೆ. ನಾನು ಹೆಂಗೆ ಅಪ್ಲೈ ಮಾಡೋದಂತೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ, ಆ ವಿಡಿಯೋ ಫಾಲೋ ಮಾಡಿ ಸ್ನೇಹಿತರೆ. ಲಿಂಕು ಡಿಸ್ಕ್ರಿಪ್ಷನ್ ಕಡೆ ಕೊಟ್ಟಿರ್ತೀನಿ. ಹಾಗೆ ಸುಮಾರು ಜನಕ್ಕೆ ಈ ಥರ ಬರ್ತಿದೆ. ಆದರೆ ಬೇರೆ ಸ್ನೇಹಿತರೆ, ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಬೈ DDPU ಆಫೀಸರ್ ಆನ್ 25 ಆನ್ ಡೇಟ್ ಇದೆ. ಹಂಗೆ ಯುವರ್ ಅಪ್ಲಿಕೇಶನ್ ಈಸ್ ಪೆಂಡಿಂಗ್ ವಿತ್ ಅಂತ ಇರುತ್ತೆ. ಯಾರ್ಯಾರಿಗೆ ಈ ಥರ ಬರ್ತಿರುತ್ತೆ ಸ್ನೇಹಿತರೆ, ಅವ್ರ ಅಪ್ಲಿಕೇಶನ್ನು ನಿಮಗೆ DDPI ಅಂತ DDPU ಅವ್ರ ಕಡೆಯಿಂದ ನಿಮ್ಮ ಅಪ್ಲಿಕೇಶನ್ ವೆರಿಫೈ ಆಗಿದೆ ಅಂತ ಸ್ನೇಹಿತರೆ. ಆ ಅಪ್ಲಿಕೇಶನ್ ಯಾರಿಗೆ ಈ ಥರ ಬರ್ತಿರುತ್ತೋ ಅವ್ರಿಗೆಲ್ಲರೂ ಅಮೌಂಟ್ ಬರೋ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಈ ತಿಂಗಳು ಇಲ್ಲಾಂದರೆ ಬರೋ ತಿಂಗಳಲ್ಲಿ ಬರುತ್ತೆ. ಒಟ್ಟಲ್ಲಿ ಅವ್ರ ಅಪ್ಲಿಕೇಶನ್ ವೆರಿಫೈ ಆಗಿದೆ ಆ ತಿಂಗಳದು ಅಂತ ಹೇಳ್ಬಿಟ್ಟು ಅವ್ರಿಗೆ ಈ ಥರ ಬರ್ತಿರುತ್ತೆ. ಹಾಗೆ ಇನ್ನೂ ನೋಡ್ಬೋದು ಸ್ನೇಹಿತರೆ, ಜನವರಿ ತಿಂಗಳದು ಸ್ಟೇಟಸ್ ಅಪ್ಡೇಟ್ ಆಗಿದೆ. ಜನವರಿ 2025 ಬೇಕಾ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ದಾರೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಅದಕ್ಕೆ. ಹಾಗೆ ಸೇಮ್ ಆ್ಯಸ್ ಇಟ್ ಈಸ್ ನೀವು ಹೆಂಗೆ ನಾರ್ಮಲ್ ಸೆಲ್ಫ್ ಡಿಕ್ಲರೇಷನ್ ಮಾಡ್ತಾರೆ ಹಂಗೆ ಸೆಲ್ಫ್ ಡಿಕ್ಲರೇಷನ್ ಜನವರಿಗೂ ನೀವು ಸಹಿತ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ನಿಮಗೆ ಡಿಸೆಂಬರ್ ತಿಂಗಳು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಸ್ನೇಹಿತರೆ, ಒಬ್ಬರಿಗೆ ಈ ಥರ ಸ್ಟೇಟಸ್ ತೋರಿಸ್ತಿದೆ, DBT ಪೂಜ್ಡ್ ಅಂತ ತೋರಿಸ್ತಿದೆ. ಯಾರಿಗೆ DBT ಪೂಜ್ಡ್ ಅಂತ ತೋರಿಸ್ತಿರುತ್ತೋ ಅವ್ರಿಗೆ ಎಲ್ರಿಗೂ ನಿಮ್ಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತ. ಆದರೆ ಇನ್ನೂ ಸುಮಾರು ಜನಕ್ಕೆ ಏನಂತ ತೋರಿಸ್ತಿದೆ ಅಂದರೆ ಡಿಕ್ಲರೇಷನ್ ಪ್ರೊವೈಡೆಡ್ ಅಂತ ಬರ್ತಿದೆ. ಯಾರಿಗೆ ಈ ಥರ ಬರ್ತಿರುತ್ತೋ ಅವ್ರು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಈ ತಿಂಗಳು ಕೊನೆಯಲ್ಲಿ ಬರುತ್ತೆ ಸ್ನೇಹಿತರೆ ಅವ್ರಿಗೆ ಅಮೌಂಟು, ಅಲ್ಲಿವರೆಗೂ ನೀವು ವೇಟ್ ಮಾಡಬೇಕಾಗುತ್ತೆ. ಹಾಗೆ ಸುಮಾರು ಜನಕ್ಕೆ ಒಂದೊಂದು ವಾಟ್ಸಪ್ ಅಥವಾ ಇಮೇಲಲ್ಲಿ ಮೆಸೇಜ್ ಬರ್ತಿದೆ, ನೀವು ಕೌನ್ಸಿಲಿಂಗ್ ಅಟೆಂಡ್ ಆಗಬೇಕು ಮತ್ತು ಟ್ರೈನಿಂಗ್ ಅಟೆಂಡ್ ಆಗಬೇಕು 3 ಮಂತ್ಸು ಅಂತ. ಅವರೊಂದ್ಸಲ ಅಲ್ಲೇ ನಿಮ್ಗೊಂದು ನಂಬರ್ ಕೊಟ್ಟಿರ್ತಾರೆ, ನಂಬರ್ನ ಕನ್ಫರ್ಮ್ ಮಾಡಿಬಿಟ್ಟು ನೀವು ಕಾಲ್ ಮಾಡಿ ಸ್ನೇಹಿತರೆ. ಕಾಲ್ ಮಾಡಿ ವಿಚಾರಿಸ್ಕೊಳ್ಳಿ ಯಾವ ಥರ ಅದು ಟ್ರೈನಿಂಗು, ಹೆಂಗೆ ಟ್ರೈನಿಂಗ್ ಅಂತ ಹೇಳ್ಬಿಟ್ಟು. ಅದರಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ ಸ್ನೇಹಿತರೆ, ಅದು ಆಫ್ಲೈನ್ ಅಥವಾ ಆನ್ಲೈನ್ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಹಂಗೆ ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಹಾಗೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಐತೆ, ಇನ್ಸ್ಟಾಗ್ರಾಮ್ ಐತೆ, ನೀವು ಬೇಕಾದ್ರೆ ನಮ್ಮ ಜೊತೆ ಡೈರೆಕ್ಟಾಗಿ ಮೆಸೇಜ್ ಮಾಡ್ಬೋದು. ಹಾಗೆ ಇದ್ರ ಬಗ್ಗೆ ಹಿಂಗೆ ಡೌಟ್ ಇದ್ದರೂ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ ಯು ಸೊ ಮಚ್.